ತುಮಕೂರಿನ ಜನರಿಗೆ ಅದರಲ್ಲಿಯೂ ಕೂಡ ತುಮಕೂರಿನ ಕ್ರಿಕೆಟ್ ಪ್ರೇಮಿಗಳಿಗೆ ಇದು ಅತ್ಯಂತ ಖುಷಿಯ ಸುದ್ದಿ. ಯಾಕಂದರೆ ತುಮಕೂರಿನಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣ ಆಗ್ತಿದೆ. ಈ ಕ್ರಿಕೆಟ್ ಸ್ಟೇಡಿಯಂನ ಶಂಕುಸ್ಥಾಪನೆ ಕಾರ್ಯಕ್ರಮ ಕೂಡ ಇದು ಇವತ್ತು ನೆರವೇರಿಸಿದೆ. CM ಸಿದ್ದರಾಮಯ್ಯನವರು ಈ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂನ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದಾರೆ. ಇದೀಗ ಈ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂನ ಮಾಹಿತಿ ಎಷ್ಟು ವಿಸ್ತೀರ್ಣದಲ್ಲಿ ಇದು ನಿರ್ಮಾಣ ಆಗ್ತಿದೆ, ಎಷ್ಟು ವೆಚ್ಚದಲ್ಲಿ ನಿರ್ಮಾಣ ಆಗ್ತಿದೆ, ಯಾವಾಗ ಇದು ಓಪನ್ ಆಗುತ್ತೆ, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳುವ ಸಲುವಾಗಿ ನಮ್ಮ ಜೊತೆಗೆ KSCA ಅಧ್ಯಕ್ಷರಾಗಿರುವಂಥ ರಘುರಾಮ್ ಭಟ್ ಅವರು. ಸರ್ ನಮಸ್ತೆ. ಮೊದಲದಾಗಿ ನಿಮಗೆ ಅತ್ಯಂತ ಧನ್ಯವಾದಗಳು ಸರ್. ತುಮಕೂರಿಗೆ ಈ ರೀತಿಯಾದಂಥ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂನ ಕೊಡ್ತಾ ಇದ್ದಾರೆ. ಇದು ಮೊದಲಾಗಿ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಗೃಹ ಸಚಿವರಾದ ಡಾಕ್ಟರ್ ಪರಮೇಶ್ವರ್ ಅವರಿಗೆ ತುಂಬ ಧನ್ಯವಾದಗಳು ಹೇಳಬೇಕು. ಯಾಕಂದರೆ ಅವರು ತುಂಬ ದಿವಸಗಳಿಂದ ತಿಂಗಳಿಂದ ಹೇಳ್ತಾ ಇದ್ದರು ಇದು ಆಗುತ್ತಿಲ್ಲ. ಸೊ ಅದೊಂದು ಅವರು ಬಹಳ ಶ್ರಮ ಪಟ್ಟಿದ್ದಾರೆ. ಸೊ ನಾವು ನಮ್ಮ ಕ್ರಿಕೆಟ್ ಸಂಸ್ಥೆ ಪರವಾಗಿ ನಾವು ಅವರಿಗೂ ಅಭಿನಂದನೆ, ತುಂಬ ಥ್ಯಾಂಕ್ಸ್ ಅಂತ ಹೇಳ್ಬೋದು. ಮತ್ತು ಈ ಕ್ಷೇತ್ರದಲ್ಲಿ ಈ ಪ್ರತಿಭೆಗಳು, ಕ್ರಿಕೆಟ್ ಆಡುವಂತಹ ಪ್ರತಿಭೆಗಳು ಹೆಚ್ಚಿದ್ದಾರೆ. ಅದಕ್ಕೆ ಇದನ್ನು ಮಾಡಬೇಕು ಅಂತ ಒಂದು ನಿರ್ಣಯಕ್ಕೆ ಬಂದಿದ್ದೇವೆ. ಆದಷ್ಟು ಬೇಗ, ಯಾವಾಗಂತ ಹೇಳಲಿಕ್ಕಾಗೋದಿಲ್ಲ, ಯಾಕಂದರೆ ಕ್ರಿಕೆಟ್ ಸ್ಟೇಡಿಯಂ ಕಟ್ಟಲಿಕ್ಕೆ ಟೈಮ್ ಆಗ್ತದೆ. ಆದಷ್ಟು ಬೇಗ ಇದೆಲ್ಲ ಕ್ಲಿಯರೆನ್ಸ್ ಆದ ಮೇಲೆ ಇಮಿಡಿಯೇಟಾಗಿ ಕೆಲಸ ಸ್ಟಾರ್ಟ್ ಮಾಡ್ತೇವೆ. ಎಸ್ ಸರ್. ಈಗ ಕರ್ನಾಟಕದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಬೆಂಗಳೂರಿನಲ್ಲಿ ಅದರಲ್ಲಿ ಅಂತಾರಾಷ್ಟ್ರೀಯ ಪಂದ್ಯಗಳೆಲ್ಲ ಮಾಡ್ತಾರೆ. ಇಲ್ಲಿ ನಡೆಯುವಂಥ ನಿರ್ಮಾಣ ಆಗ್ತಿರುವಂಥ ಸ್ಟೇಡಿಯಂನಲ್ಲಿ ಅಂತಾರಾಷ್ಟ್ರೀಯ ಮ್ಯಾಚ್ಗಳು ನಡೀತವೆ, IPL ಈ ಥರದ ಪಂದ್ಯಗಳು ನಡೀತವೆ ಅಂತ. ಹೌದು ಸರ್, ಇದು ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ಮಾಡಲಿಕ್ಕೆ ಈ ಜಾಗ ತಗೊಂಡಿದ್ದು. ಸೊ ಇದಕ್ಕೆ ಏನಂದರೆ ಈ ಸದ್ಯಕ್ಕೆ ಏನಂದರೆ ಇಲ್ಲೊಂದು ಏರ್ಪೋರ್ಟ್ ಹತ್ತಿರ ಇರಬೇಕು, ಇದೆಲ್ಲ ICC ನಿಯಮಗಳಿದೆ, ರೂಲ್ಸ್ ಉಂಟು. ಸೊ ಅದೆಲ್ಲ ಆಗ್ತದೆ. ಸೊ ಅದಕ್ಕೆ ಒಂದು 2-3 ವರ್ಷ ಆಗ್ಬೋದು. ಇದೆಲ್ಲ ಕಟ್ಟಲಿಕ್ಕೆ ಸ್ಟೇಡಿಯಂ ಕಟ್ಟಲಿಕ್ಕೆ ಟೈಮ್ ಆಗ್ತದಲ್ಲ, ಅದ್ರ ಜೊತೆಗೆ ಈ ಹೋಟೆಲ್ ಬರಬೇಕು, ಏರ್ಪೋರ್ಟ್ ಬರಬೇಕು, ಎಲ್ಲ ಟೈಮ್ ಆಗ್ತದೆ. ಬಟ್ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯ ಇದು 100% ನಡೀತದೆ. 4 ವರ್ಷ ಆಗ್ಬೋದು. ಸ್ಟೇಡಿಯಂ ಕಟ್ಟಲಿಕ್ಕೆ ಟೈಮ್ ಬೇಕಲ್ಲ, ಅದಕ್ಕೆ ಟೈಮ್ ಆಗ್ತದೆ. ಆಮೇಲೆ ಈ ಕ್ಲೈಮ್ಯಾಟಿಕ್ ಕಂಡೀಷನ್ಸ್ ನೋಡಬೇಕಲ್ಲ, ಅದೆಲ್ಲ ನಮಗೆ ನೇಚರ್ ನಮಗೆ ಪರ್ಮಿಷನ್ ಕೊಡ್ಬೇಕು ಮಾಡಲಿಕ್ಕೆ. ಅದೆಲ್ಲ ನಮಗೆ ಆಗ್ತದೆ ಸದ್ಯಕ್ಕೆ. ಈಗ ಅಹಮದಾಬಾದ್ನಲ್ಲಿ ಒಂದು ಸ್ಟೇಡಿಯಂ ನಿರ್ಮಾಣ ಆಗಿದೆ, 1 ಲಕ್ಷ ಸೀಟಿಂಗ್ ಕೆಪಾಸಿಟಿ. ಇದರಲ್ಲಿ ಎಷ್ಟು ಸೀಟಿಂಗ್ ಕೆಪಾಸಿಟಿ ಅದು ಇನ್ನೂ ಡಿಸೈಡ್ ಮಾಡಿಲ್ಲ ಸರ್. ಅದೆಲ್ಲ ನಮ್ಮ ಇಂಜಿನಿಯರ್ಸ್ ನೋಡಿ ಎಲ್ಲ ಸೈಟೆಲ್ಲ ಕಂಪ್ಲೀಟ್ ಮಾಡಿ ಇಲ್ಲ ಅದು ಪ್ಲ್ಯಾನಿಂಗ್ ಮಾಡಿದಾಗ ಅದೊಂದು ಆವಾಗ ಒಂದು ನಿರ್ಧಾರ ಬರ್ತದೆ. ಈಗ ಹೇಳಲಿಕ್ಕೆ ಎಷ್ಟು ಎಕರೆಯಲ್ಲಿ ನಿರ್ಮಾಣ ಆಗಿದೆ ಸರ್? ಇದು ಒಟ್ಟು 41 ಎಕರೆ ಉಂಟು. 41 ಎಕರೆನಲ್ಲಿ ಫುಲ್ ಯೂಸ್ ಮಾಡ್ತಾರೆ. ಕಂಪ್ಲೀಟ್ 41 ಎಕರೆ ಸ್ಟೇಡಿಯಂ ಆಗ್ತದೆ. ಮಾತ್ರ 2 ಗ್ರೌಂಡ್ ಆಗ್ಬೋದು. ಒಂದು ಪ್ರಾಕ್ಟೀಸಿಗೆ ಒಂದು 20-25 ಪಿಚ್ ಆಗ್ತದೆ. ಒಂದು ಇಂಡೋರ್ ಸ್ಟೇಡಿಯಂ ಆಗ್ತದೆ. ಮತ್ತು ಕ್ಲಬ್ ಹೌಸ್ ಅಂತ ಒಂದು ಮೆಂಬರ್ಸಿಗೆ ಅದೆಲ್ಲ ಆಗ್ತದೆ ಸರ್. ಇದೆಲ್ಲ 40 ಏಕರ್ಸ್ ಯೂಸ್ ಮಾಡ್ತೇವೆ. ಈಗ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ, ಅಂತಾರಾಷ್ಟ್ರೀಯ ಕ್ರಿಕೆಟ್ ಅಕಾಡೆಮಿ ಅಂದರೆ ಈಗ ಬೆಂಗಳೂರಿನಲ್ಲಿ MCA ಇದೆಯಲ್ಲ, ಅದೇ ರೀತಿಯಾಗಿ ಕ್ರಿಕೆಟ್ ಅಕಾಡೆಮಿ ಕೂಡ ಆರಂಭ ಆಗುತ್ತೆ ಅಂತ. ಹೌದು, ಇದು ನಾವು ನಮ್ಮ ಕರ್ನಾಟಕ ರಾಜ್ಯ NCAಗಿಂತ ಚೆನ್ನಾಗಿ ಮಾಡಬೇಕು ಅಂತ ನಮ್ಮ ಆಸೆ. ಇಲ್ಲಿ ತುಮಕೂರಿನಲ್ಲಿ ಈ ಸ್ಟೇಡಿಯಂನಲ್ಲಿ ಇದಾಗುತ್ತೆ. NCAಗಿಂತ ಚೆನ್ನಾಗಿ ಮಾಡುವಂಥ ಒಂದು ಅಕಾಡೆಮಿ ಮಾಡಬೇಕಂತ ಇದ್ದೇವೆ ಸರ್, ಕರ್ನಾಟಕ ಹೆಸರು. ಓಕೆ. ಇಲ್ಲಿ ಈಗ ಸ್ಥಳೀಯರಿಗೆ ಇನ್ನೊಂದು ಪ್ರಶ್ನೆ ಸರ್. ನಾವು ನಮ್ಮ ಊರಿನಲ್ಲಿ ಕ್ರಿಕೆಟ್ ಅಕಾಡೆಮಿ ಬರ್ತಾ ಇದೆ, ನಾವು ಕೂಡ ಇಲ್ಲಿ ಬಂದು ತರಬೇತಿ ತಗೋಬೋದಾ, ನಾವು ಕೂಡ ಈ ಸ್ಟೇಡಿಯಂನಲ್ಲಿ ಹೋಗಿ ಆಡ್ಬೋದಾ, ಈ ಥರದ್ದೆಲ್ಲ ಪ್ರಶ್ನೆಗಳಿರ್ತವೆ ಸರ್. ಇದು ಇರೋದು ಲೋಕಲ್ ಕ್ರಿಕೆಟ್ಗೆ ಮಾಡ್ತಾ ಇದ್ದೇವೆ ಸರ್. ಲೋಕಲ್ ಕ್ರಿಕೆಟ್ ಏನು ಆಡ್ತಾರೆ, ಕ್ಲಬ್ಸ್ ಉಂಟು, ಸ್ಕೂಲ್ಗಳು ಉಂಟು, ಎಲ್ಲ ಅವ್ರಿಗೂ ಆಡಲಿಕ್ಕೆ ಒಂದು ಅವಕಾಶ ಇದೆ ಸರ್. ಇಲ್ಲಿ ಅವ್ರಿಗೂ ಈಗ ನಾವು ಮಾಡಿದ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೂ ಸಹ ಪ್ಲಸ್ ನಮ್ಮ ಇಲ್ಲಿ ಲೋಕಲ್ ಕ್ರಿಕೆಟ್ರಿಗೆ ಅವ್ರಿಗೊಂದು ಅವಕಾಶ. ಇದು ಬರೀ ಇಂಟರ್ನ್ಯಾಷನಲ್ ಅಲ್ಲ, ಲೋಕಲ್ ಕ್ಲಬ್ಬು, ಲೋಕಲ್ ಕ್ರಿಕೆಟರ್ಸು, ಸ್ಕೂಲ್ ಮಕ್ಕಳಿಗೆ ಇದಕ್ಕೆಲ್ಲ ಆಡಲಿಕ್ಕೆ ಒಂದು ಅವಕಾಶ ಕೊಡ್ತಾ ಇದ್ದೇವೆ ಸರ್. ಅದಕ್ಕೆ ನಾವು ಈ ಸ್ಟೇಡಿಯಂ ಕಟ್ತಾ ಇದ್ದೇವೆ. ಲೋಕಲ್ಗೆ ಇಂಪಾರ್ಟೆಂಟ್, ನಾವು ಮಾಹಿತಿ ಮೋಸ್ಟ್ ಇಂಪಾರ್ಟೆಂಟ್. ಲೋಕಲ್ ಕ್ರಿಕೆಟ್ ಸ್ಥಳೀಯ ಪ್ರತಿಭೆಗಳನ್ನ ಬೆಳೆಸಬೇಕು. ಹೌದು, ಅದು ಇಂಪಾರ್ಟೆಂಟ್ ನಮಗೆ. ಯಾಕಂದರೆ ಅಂದರೆ ತುಮಕೂರು ಜಿಲ್ಲೆಯಿಂದ ಕರ್ನಾಟಕ ರಾಜ್ಯಕ್ಕೆ ಪ್ರತಿನಿಧಿಸುವಂತಹ ಸ್ಪೋರ್ಟ್ಸ್ಮನ್ನ ನಾವು ಮಾಡಬೇಕು ಅಂತ ನಮ್ಮ ಉದ್ದೇಶ. ಹಾಗೆ ಸರ್. ಥ್ಯಾಂಕ್ ಯು. ಎಸ್, ಇದಿಷ್ಟು KSCA ಅಧ್ಯಕ್ಷರಾಗಿರುವಂತಹ ರಘುರಾಮ್ ಭಟ್ ಅವರು ಹೇಳ್ತಿರುವಂಥ ಮಾತು. ನಾವು ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯಗಳನ್ನು ನಡೆಸುವಂಥ ಉದ್ದೇಶ ಕೂಡ ಇದೆ, ಜೊತೆಗೆ ಸ್ಥಳೀಯ ಪ್ರತಿಭೆಗಳನ್ನು ಬೆಳೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಮನ್ನು, ಜೊತೆಗೆ ಕ್ರಿಕೆಟ್ ಅಕಾಡೆಮಿಯನ್ನು ಕೂಡ ಆರಂಭ ಮಾಡ್ತಿದ್ದೀವಿ ಅನ್ನುವಂಥ ಮಾತುಗಳನ್ನ ಹೇಳ್ತಿರುವಂಥ ವಿಡಿಯೋ ಜರ್ನಲಿಸ್ಟ್ ಮಂಜು ಜೊತೆ ಹರ್ಷ ಸಿರ್ಸಿ, ಪ್ರಜಾಶಕ್ತಿ TV, ತುಮಕೂರು.